ಸನ್ನಿವೇಶದಲ್ಲಿ ನಾವು ನಾಗೇಂದ್ರ ಅವರ ದಲಿತರ ಹಣವನ್ನು ನುಂಗಿರೋ ಬಗ್ಗೆ, ದಲಿತರ ಹಣವನ್ನು ಖಜಾನೆಯಿಂದ ಅಕ್ರಮವಾಗಿ ವರ್ಗಾವಣೆ ಮಾಡಿರೋದ್ರ ಬಗ್ಗೆ, ಸುಮಾರು ಲಕ್ಷಾಂತರ ದಲಿತರಿಗೆ ಆ ವಾಲ್ಮೀಕಿ ಜನಾಂಗಕ್ಕೆ ಹಣ ಸೇರಬೇಕಾಯಿತು, ಹಣನೆಲ್ಲ ಲೂಟಿ ಹೊಡೆದಿರೋದ್ರ ಬಗ್ಗೆ ವಾಪಸ್ ಬರೋವರೆಗೂ ನಾವು ನಾಗೇಂದ್ರನ ರಾಜೀನಾಮೆಗೆ ಆಗ್ರಹಿಸಿ ಇವತ್ತು ಕೂಡ ನಾವು ಧರಣಿಯನ್ನು ಮುಂದುವರಿಸ್ತಾ ಇದ್ದೀವಿ. ಇವತ್ತು ಧರಣಿಯನ್ನು ನಮ್ಮ ಉದ್ದೇಶ ಈ 189 ಕೋಟಿ ಹಣ ಇದು ದಲಿತರ ಬಡವರಿಗೆ ಸೇರಬೇಕಾಗಿದ್ದು. ಇವತ್ತು ನಾಗೇಂದ್ರ ನಾನು ಒಬ್ಬ ದಲಿತ ಅಂಥೇಳಿ ಅದರ ಶೆಲ್ಟ್ರ್ ತಗೊಳಕ್ಕೆ ಹೋಗ್ತಾ ಇದ್ದಾರೆ. ನೀನು ತಿಂದಿರೋ ದುಡ್ಡು ಯಾರ್ದು? 189 ಕೋಟಿ ಯಾರ್ದು? ದಲಿತರ ದುಡ್ಡು ತಿಂದಿದೆಯಾ? ದಲಿತರ ದುಡ್ಡು ತಿಂದ್ಬಿಟ್ಟು ನಾನು ದಲಿತ ಅಂತ ಶೆಲ್ಟ್ರ್ ತಗೊಳಕ್ಕೆ ಹೋದರೆ ರಾಜ್ಯದ ಲಕ್ಷಾಂತರ ದಲಿತರ ಶಾಪ ತಟ್ಟಲ್ವ ನಿಮಗೆ? ನಾನು ಕಾಂಗ್ರೆಸ್ ಅವ್ರು ಕೇಳ್ತೀನಿ, ಇವತ್ತು ಲಕ್ಷಾಂತರ ದಲಿತರು ಬೇಕಾ, ಈ ನಾಗೇಂದ್ರ ಒಬ್ಬ ಬೇಕಾ? ಆ ಲಕ್ಷಾಂತರ ದಲಿತರು, ಆ ಕೋಟ್ಯಾಂತರ ದಲಿತರು ಬೇಕಾದರೆ ಈ ನಾಗೇಂದ್ರನ ರಾಜೀನಾಮೆ ತಗೊಳ್ಳಿ. ಆ ಕೋಟ್ಯಾಂತರ ದಲಿತರಿಗೆ ಕಾಯ್ತಾ ಇದ್ದಾರಲ್ಲ ಬಡವರು, ಮನೆ ಕಟ್ಟೋಕ್ಕೆ, ಲೋನ್ ಮಾಡೋಕ್ಕೆ, ಹಣ ಅವ್ರಿಗೆ ವಾಪಸ್ ಕೊಡಿ ದಲಿತರಿಗೆ. ಅಲ್ಲಿವರೆಗೂ ನಾವು ಈ ದಲಿತರ ಹಣ ನುಂಗಿರೋ ಅಂಥ ಕಾಂಗ್ರೆಸ್ಸಿನ ಈ ಸರ್ಕಾರಕ್ಕೆ ಅವರ ರಾಜೀನಾಮೆ ವಾಪಸ್ ತಗೊಳ್ಳೋವರೆಗೂ ನಾವು ಬಿಡಲ್ಲ. ಎರಡನೇದು, ಅವರು ಪರಮೇಶ್ವರ್ನೇ ಹೇಳಿದ್ದಾರೆ CBI ಚಾರ್ಜ್ ಶೀಟಲ್ಲಿ ಅವ್ರ ಹೆಸರಿಲ್ಲ ಅಂತ. ನನ್ನ ಹತ್ರ ದಾಖಲೆ ಇದೆ. CBI ಚಾರ್ಜ್ ಶೀಟಲ್ಲಿ ಅವ್ರ ಹೆಸರಿದೆ, ಅಪರಾಧಿ. ಈಗ ಪ್ರಾಸಿಕ್ಯೂಷನ್ಗೆ CBI ಚಾರ್ಜ್ ಶೀಟಲ್ಲಿ ಅವ್ರ ಹೆಸರಿಲ್ಲ ಅಂದರೆ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಹೆಂಗೆ ಪರ್ಮಿಷನ್ ಕೇಳ್ತಾರೆ ಅವರು? ಪ್ರಶ್ನೆ, ಮಿಸ್ಟರ್ ಪರಮೇಶ್ವರ್, ನಾನು ಪ್ರಶ್ನೆ ಕೇಳ್ತಾ ಇದ್ದೀನಿ. ಮಿಸ್ಟರ್ ಪರಮೇಶ್ವರ್, ಅವ್ರ ಹೆಸರು CBIನಲ್ಲಿ EDನಲ್ಲಿ ಇಲ್ಲ ಅಂದರೆ ಪರ್ಮಿಷನ್ಗೆ ರಾಜ್ಯಪಾಲರನ್ನು ಯಾಕೆ ಕೇಳ್ತಾರೆ? ಹೆಸರಿಲ್ದವ್ರು ಕೇಳೋಕ್ಕೆ ಯಾವ ಅಧಿಕಾರ ಇದೆಯಾ? ಅಷ್ಟಾದರೂ ಕಾಮನ್ ಸೆನ್ಸ್ ಬೇಡವಾ ಕಾಂಗ್ರೆಸ್ ಅವ್ರು? ನಿಮಗೆ ಎಲ್ಲ ಮುಚ್ಚಾಕ್ತಾ ಇದ್ದೀರಾ. ಒಬ್ಬ ನಾಗೇಂದ್ರನಿಗೋಸ್ಕರ ಕೋಟ್ಯಾಂತರ ದಲಿತರನ್ನು ಎದುರಾಕಂತ ಇದ್ದೀರಾ ನೀವು. ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ನೀವು ಹಣವನ್ನು ವಾಪಸ್ ಕೊಡೋವರೆಗೂ ನಾವು ಬಿಡಲ್ಲ. ನಮ್ಗೆ ಚರ್ಚೆ ಮಾಡಬೇಕು, ಬರದ ಬಗ್ಗೆ ಚರ್ಚೆ ಮಾಡಬೇಕು, KPC ಹಗರಣದ ಬಗ್ಗೆ ಚರ್ಚೆ ಮಾಡಬೇಕು, 5 ತಿಂಗಳಿಂದ ಪೆನ್ಷನ್ ಕೊಟ್ಟಿಲ್ಲ ಬಡವರಿಗೆ, ಚರ್ಚೆ ಮಾಡಬೇಕು. ಸರ್ಕಾರ ಪಾಪರ್ ಆಗಿ ದಿವಾಳಿ ಆಗಿದೆ, ಚರ್ಚೆ ಮಾಡಬೇಕು. ಆದರೆ ಒಬ್ಬ ನಾಗೇಂದ್ರನಿಗೋಸ್ಕರ 224 ಶಾಸಕರ ಹಕ್ಕನ್ನು ಕಸಿತಾ ಇದ್ದೀರಾ ನೀವು. ಒಬ್ಬ ನಾಗೇಂದ್ರನಿಗೋಸ್ಕರ 224 ಶಾಸಕರ ಹಕ್ಕನ್ನು ಕಸಿತಾ ಇದ್ದೀರಾ. ನಾಚಿಕೆ ಆಗಲ್ವಾ ನಿಮಗೆ? ಮಾನ ಮರ್ಯಾದೆ ಇದ್ದರೆ ಅವ್ರು ರಾಜೀನಾಮೆ ತೆಗೆದುಕೊಂಡು ಹಣನ ವಾಪಸ್ ತಗೊಂಡು ಆ ಕೋಟ್ಯಾಂತರ ದಲಿತರಿಗೆ ಹಣವನ್ನು ವಾಪಸ್ ಕೊಡಿ. ಮತ್ತು 224 MLAಗಳ ಹಕ್ಕನ್ನು ಕಸಿಬೇಡಿ ನೀವು.